ಭಾರತೀಯರ ಮನೆಗಳಲ್ಲಿ ಅಂದಾಜು 30,000 ಟನ್ಗಳಷ್ಟು ಚಿನ್ನ ಸುಮ್ಮನೆ ಲಾಕರ್ನಲ್ಲಿದೆ. ಚಿನ್ನವನ್ನ ಕರಗಿಸಿ ಅದಕ್ಕೆ ಪ್ರತಿ ವರ್ಷ ಸರ್ಕಾರವೇ ಬಡ್ಡಿ ನೀಡುವ ಗೋಲ್ಡ್ ಮಾನಿಟೈಸೇಷನ್ ಸ್ಕೀಮ್ ಈ ಹಿಂದೆ ಯಾಕೆ ಫೇಲ್ ಆಯಿತು? ಈಗ ಸರ್ಕಾರ ತರುತ್ತಿರುವ ಹೊಸ ಮಾಸ್ಟರ್ ಪ್ಲಾನ್ ಏನು? ಜ್ಯುವೆಲರ್ಸ್ಗಳಿಗೆ ಇದರಲ್ಲಿ ಸಿಕ್ಕಿರುವ ಅಧಿಕಾರವೇನು? ನಿಮ್ಮ ಚಿನ್ನ ಸುರಕ್ಷಿತವಾಗಿರುತ್ತಾ? ಬನ್ನಿ ನೋಡೋಣ. ಗೋಲ್ಡ್ ಮಾನಿಟೈಸೇಷನ್ ಸ್ಕೀಮ್ಗೆ ಚೇಂಜ್. 2 ವಾರಗಳಲ್ಲಿ ಹೊಸ ಯೋಜನೆ ಘೋಷಣೆ. ನಿಮ್ಮ ಮನೆಯ ಲಾಕರ್ನಲ್ಲೂ ಬಳಸದೇ ಇಟ್ಟಿರುವ ಹಳೆಯ ಚಿನ್ನದ ಒಡವೆಗಳು ಇವೆಯಾ? ಅವುಗಳನ್ನ ಹಾಗೆ ಬೀಗದೊಳಗೆ ಇಡುವ ಬದಲು ಪ್ರತಿ ತಿಂಗಳು ಅದರಿಂದ ಇಂಟ್ರೆಸ್ಟ್ ಅಂದ್ರೆ ಬಡ್ಡಿ ಬರುವಂತೆ ಮಾಡಿದರೆ ಹೇಗಿರುತ್ತೆ? ಯೋಚನೆ ಮಾಡಿ. ಎಸ್, ನಿಮ್ಮ ಮನೆಯಲ್ಲಿರುವ ಐಡಲ್ ಗೋಲ್ಡ್ ಅಂದ್ರೆ ಸುಮ್ಮನೆ ಬಿದ್ದಿರುವ ಚಿನ್ನಕ್ಕೆ ಬಡ್ಡಿ ಕೊಡುವ ಒಂದು ಸಖತ್ ಸ್ಕೀಮ್ ಅನ್ನ ಕೇಂದ್ರ ಸರ್ಕಾರ ಕೇವಲ 2 ವಾರಗಳಲ್ಲಿ ಸಂಪೂರ್ಣವಾಗಿ ರಿಲಾಂಚ್ ಮಾಡಲು ಸಿದ್ಧವಾಗಿದೆ. ಅಂದರೆ ಹೊಸ ರೂಪದಲ್ಲಿ ಗೋಲ್ಡ್ ಮಾನಿಟೈಸೇಷನ್ ಸ್ಕೀಮ್ ಅನ್ನ ತರಲು ರೆಡಿಯಾಗಿದೆ. ಈ ಹೊಸ ರೂಲ್ಸ್ ಪ್ರಕಾರ ಇನ್ಮುಂದೆ ನೀವು ಕೇವಲ ಬ್ಯಾಂಕ್ಗಳಿಗೆ ಮಾತ್ರವಲ್ಲ, ನಿಮ್ಮ ಹತ್ತಿರದ ಜ್ಯುವೆಲರ್ಸ್ ಅಂದ್ರೆ ಪರಿಚಯದ ಚಿನ್ನದ ಅಂಗಡಿಗಳಿಗೂ ಹೋಗಿ ನಿಮ್ಮ ಚಿನ್ನವನ್ನ ಡೆಪಾಸಿಟ್ ಮಾಡಬಹುದು. ಇವತ್ತಿನ ವಿಡಿಯೋದಲ್ಲಿ ಈ ಗೋಲ್ಡ್ ಮಾನಿಟೈಸೇಷನ್ ಸ್ಕೀಮ್ ಅಥವಾ ಜಿಎಂಎಸ್ ಅಂದ್ರೆ ಏನು, ಸರ್ಕಾರ ಇದರಲ್ಲಿ ತರುತ್ತಿರುವ ಹೊಸ ಬದಲಾವಣೆಗಳೇನು, ಇದರಿಂದ ಸಾಮಾನ್ಯ ಜನರಿಗೆ ಮತ್ತು ಇಡೀ ದೇಶದ ಎಕಾನಮಿಗೆ ಹೇಗೆ ಹೆಲ್ಪ್ ಆಗುತ್ತೆ ಅನ್ನೋದನ್ನ ಕಂಪ್ಲೀಟ್ ಆಗಿ ತುಂಬಾ ಸಿಂಪಲ್ ಆಗಿ ನೋಡ್ತಾ ಹೋಗೋಣ ಬನ್ನಿ. ಏನಿದು ಗೋಲ್ಡ್ ಮಾನಿಟೈಸೇಷನ್ ಸ್ಕೀಮ್? ಬಂಗಾರ ಇಟ್ಟು ಬಡ್ಡಿ ಗಳಿಸುವುದು ಹೇಗೆ? ಎಸ್ ಸ್ನೇಹಿತರೆ, ಮೊದಲು ಈ ಗೋಲ್ಡ್ ಮಾನಿಟೈಸೇಷನ್ ಸ್ಕೀಮ್ ಅಂದ್ರೆ ಏನು ಅಂತ ಸುಲಭವಾಗಿ ಅರ್ಥ ಮಾಡಿಕೊಳ್ಳೋಣ. ಭಾರತವು ಜಗತ್ತಿನಲ್ಲಿ ಅತಿ ಹೆಚ್ಚು ಚಿನ್ನವನ್ನು ಬಳಸುವ ದೇಶಗಳಲ್ಲಿ ಒಂದು. ನಮ್ಮ ಸಂಸ್ಕೃತಿಯಲ್ಲಿ ಚಿನ್ನಕ್ಕೆ ತುಂಬಾನೇ ಇಂಪಾರ್ಟೆನ್ಸ್ ಇದೆ. ಆದರೆ ಭಾರತೀಯ ಮನೆಗಳಲ್ಲಿ ಮತ್ತು ದೇವಸ್ಥಾನಗಳಂತಹ ಇನ್ಸ್ಟಿಟ್ಯೂಷನ್ಗಳಲ್ಲಿ ಸರಿಸುಮಾರು 25,000ದಿಂದ 30,000 ಟನ್ನಷ್ಟು ಚಿನ್ನ ಸುಮ್ಮನೆ ಐಡಲ್ ಆಗಿ ಲಾಕರ್ ಅಲ್ಲಿ ಧೂಳು ಹಿಡಿತಿದೆ ಎಂದು ಅಂದಾಜಿಸಲಾಗಿದೆ. ಇಷ್ಟು ದೊಡ್ಡ ಪ್ರಮಾಣದ ಚಿನ್ನ ಮನೆಯಲ್ಲಿ ಹಾಗೇ ಬಿದ್ದಿರುವುದರಿಂದ ದೇಶದ ಎಕಾನಮಿಗೆ ಯಾವುದೇ ಉಪಯೋಗವಾಗ್ತಾ ಇಲ್ಲ. ಇದೇ ಕಾರಣಕ್ಕೆ ಈಗ ಸುಮ್ಮನೆ ಬಿದ್ದಿರುವ ದೇಶಿ ಚಿನ್ನವನ್ನ ಚಾಲ್ತಿಗೆ ತರಲು ಮತ್ತು ಭಾರತವು ಹೊರದೇಶಗಳಿಂದ ಮಾಡಿಕೊಳ್ಳುವ ಗೋಲ್ಡ್ ಇಂಪೋರ್ಟ್ಸ್ ಅಂದ್ರೆ ಚಿನ್ನದ ಆಮದನ್ನ ಕಡಿಮೆ ಮಾಡಲು ಕೇಂದ್ರ ಸರ್ಕಾರವು ಜಿಎಂಎಸ್ ಅನ್ನ ಹೊಸ ರೂಪದಲ್ಲಿ ಮತ್ತೆ ಇಂಟ್ರೊಡ್ಯೂಸ್ ಮಾಡಲು ರೆಡಿಯಾಗಿದೆ. 2015ರಲ್ಲಿಯೇ ಈ ಗೋಲ್ಡ್ ಮಾನಿಟೈಸೇಷನ್ ಸ್ಕೀಮ್ ಅನ್ನ ಕೇಂದ್ರ ಸರ್ಕಾರ ಜಾರಿಗೆ ತಂದಿತ್ತು. ಆದರೆ ಅಷ್ಟೊಂದು ಸಕ್ಸಸ್ ಆಗಿರಲಿಲ್ಲ. ಅದು ಯಾಕೆ ಮುಂದೆ ಸಕ್ಸಸ್ ಆಗ್ತಿಲ್ಲ ಅನ್ನೋದನ್ನ ನೋಡೋಣ. ಚಿನ್ನವನ್ನ ಕರಗಿಸೋದು ಯಾಕೆ? ಬಡ್ಡಿ ಎಷ್ಟು? ಈ ಸ್ಕೀಮ್ ಅಡಿಯಲ್ಲಿ ಯಾರು ಬೇಕಾದರೂ ತಮ್ಮ ಹತ್ತಿರ ಇರುವ ಹಳೆ ಒಡವೆಗಳು, ಗೋಲ್ಡ್ ಬಾರ್ಗಳು ಅಥವಾ ಕಾಯಿನ್ಗಳನ್ನ ಅಧಿಕೃತ ಬ್ಯಾಂಕ್ ಅಥವಾ ಸೆಂಟರ್ಗಳಲ್ಲಿ ಡೆಪಾಸಿಟ್ ಮಾಡಬಹುದು. ಅಲ್ಲಿ ಮೊದಲು ಈ ಚಿನ್ನದ ಪ್ಯೂರಿಟಿ ಅಂದ್ರೆ ಶುದ್ಧತೆಯನ್ನ ಟೆಸ್ಟ್ ಮಾಡಿ ಅದನ್ನ ಮೆಲ್ಟ್ ಅಂದ್ರೆ ಕರಗಿಸಲಾಗುತ್ತೆ. ಆಮೇಲೆ ಡೆಪಾಸಿಟರ್ಗೆ ಒಂದು ಸರ್ಟಿಫಿಕೇಟ್ ಅಥವಾ ಬ್ಯಾಂಕ್ ಅಕೌಂಟ್ ಎಂಟ್ರಿ ನೀಡಲಾಗುತ್ತೆ. ಈ ಡೆಪಾಸಿಟ್ ಮಾಡಿದ ಚಿನ್ನಕ್ಕೆ ಬ್ಯಾಂಕ್ಗಳು ಮಾರ್ಕೆಟ್ ಕಂಡೀಷನ್ಗೆ ತಕ್ಕಂತೆ ಇಂಟ್ರೆಸ್ಟ್ ಅಥವಾ ಬಡ್ಡಿಯನ್ನ ಕೊಡುತ್ತವೆ. ಇನ್ನು ಮೆಚುರಿಟಿ ಬಂದಾಗ ಅಂದ್ರೆ ಸ್ಕೀಮ್ ಅವಧಿ ಮುಗಿದಾಗ ನಿಮ್ಮ ಇಷ್ಟದಂತೆ ಚಿನ್ನದ ರೂಪದಲ್ಲೇ ಅಥವಾ ಆ ಸಮಯದ ಕ್ಯಾಶ್ ವ್ಯಾಲ್ಯೂ ಅಂದ್ರೆ ದುಡ್ಡಿನ ರೂಪದಲ್ಲಿ ವಾಪಸ್ ಪಡೆಯಬಹುದು. ಇನ್ನು ಇತ್ತೀಚೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಜಾಗತಿಕ ಆರ್ಥಿಕ ಅನಿಶ್ಚಿತತೆಯ ಕಾರಣಕ್ಕಾಗಿ ಹಾಗೂ ದೇಶದ ವಿದೇಶಿ ಮೀಸಲು ಸಂಗ್ರಹದ ಉಳಿವಿಗಾಗಿ ಭಾರತೀಯರಿಗೆ ಮುಂದಿನ 1 ವರ್ಷ ಚಿನ್ನದ ಖರೀದಿಯನ್ನ ಅವಾಯ್ಡ್ ಮಾಡಿ ಎಂದಿದ್ದರು. ಅದರ ಬೆನ್ನಲ್ಲೇ ಚಿನ್ನದ ಬೇಡಿಕೆ ಕುಸಿದಿತ್ತು, ಜೊತೆಗೆ ಬಂಗಾರದ ಬೆಲೆಯಲ್ಲೂ ಇಳಿಗೆ ಕಂಡಿತು. ಈಗ ಇದನ್ನ ಮತ್ತೊಂದು ಹಂತಕ್ಕೆ ತೆಗೆದುಕೊಂಡು ಹೋಗಲು ಕೇಂದ್ರ ಸರ್ಕಾರ ಮುಂದಾಗಿದ್ದು ಹೊಸ ರೂಪದ ಜಿಎಂಎಸ್ ಅನ್ನ ಪರಿಚಯಿಸಲು ಮುಂದಾಗಿದೆ. 10 ವರ್ಷಗಳಲ್ಲಿ ಕೇವಲ 39 ಟನ್ ಮಾತ್ರ ಕಲೆಕ್ಟ್. ಗೋಲ್ಡ್ನ ಸೂಪರ್ ಸ್ಕೀಮ್ ಫೇಲ್ ಆಗಿದ್ದು ಯಾಕೆ? ಆದ್ರೆ ಸ್ನೇಹಿತರೆ, ಕೇಳೋಕೆ ಇಷ್ಟೊಂದು ಅದ್ಭುತವಾಗಿದ್ದ ಈ ಸ್ಕೀಮ್ ಕಳೆದ 10 ವರ್ಷಗಳಲ್ಲಿ ಅಂದುಕೊಂಡಷ್ಟು ಸಕ್ಸಸ್ ಕಾಣಲಿಲ್ಲ. ಸರ್ಕಾರ ಬಿಡುಗಡೆ ಮಾಡಿರುವ ಅಫಿಷಿಯಲ್ ಡೇಟಾ ಪ್ರಕಾರ 2015ರಲ್ಲಿ ಲಾಂಚ್ ಆದಾಗಿನಿಂದ ಮಾರ್ಚ್ 2025ರವರೆಗೆ ಈ ಸ್ಕೀಮ್ ಅಡಿಯಲ್ಲಿ ಇಡೀ ದೇಶದಲ್ಲಿ ಕೇವಲ 38ರಿಂದ 39 ಟನ್ ಚಿನ್ನ ಮಾತ್ರ ಮೊಬಿಲೈಸ್ ಅಂದ್ರೆ ಕಲೆಕ್ಟ್ ಆಗಿದೆ. ಭಾರತದ ಮನೆಗಳಿರುವ 25,000ದಿಂದ 35,000 ಟನ್ ಚಿನ್ನಕ್ಕೆ ಹೋಲಿಸಿದ್ರೆ ಇದು ಕೇವಲ ಒಂದು ಸಾಸಿವೆ ಕಾಳಿನಷ್ಟು ಮಾತ್ರ. ಈ ಸ್ಕೀಮ್ ಫೇಲ್ ಆಗಲು ಹಲವು ಪ್ರಮುಖ ಕಾರಣಗಳಿವೆ. ಮೊದಲನೇದಾಗಿ, ಭಾರತೀಯರಿಗೆ ಚಿನ್ನದ ಮೇಲೆ ಕೇವಲ ಇನ್ವೆಸ್ಟ್ಮೆಂಟ್ ಪ್ರೀತಿ ಅಲ್ಲ, ಬದಲಿಗೆ ತುಂಬಾನೇ ಎಮೋಷನಲ್ ಮತ್ತು ಕಲ್ಚರಲ್ ಅಟ್ಯಾಚ್ಮೆಂಟ್ ಕೂಡ ಇರುತ್ತೆ. ತಾತ ಮುತ್ತಾತನರಿಂದ ಕಾಲದ ಒಡವೆಗಳನ್ನ ಕರಗಿಸೋಕೆ ಯಾರು ಸುಲಭವಾಗಿ ಒಪ್ಪೋದಿಲ್ಲ. ಯಾಕೆಂದ್ರೆ ಸ್ಕೀಮ್ ನಲ್ಲಿ ನೀವು ಒಡವೆ ಕೊಟ್ಟರೆ ಅದನ್ನ ಮೆಲ್ಟ್ ಮಾಡಲಾಗುತ್ತದೆ. ಮೆಚುರಿಟಿ ಆದಾಗ ನಿಮ್ಮ ಹಳೆಯ ಒಡವೆಗಳು ಸಿಗೋದಿಲ್ಲ.
ಬದಲಿಗೆ ಚಿನ್ನದ ಬಾರ್ ಅಥವಾ ದುಡ್ಡು ಸಿಗುತ್ತೆ. ಎರಡನೇದಾಗಿ ಹಳೆಯ ಚಿನ್ನವನ್ನ ಡೆಪಾಸಿಟ್ ಮಾಡುವಾಗ ಸರ್ಕಾರದ ಟ್ಯಾಕ್ಸ್ ಕಮ್ಯುನಿಟಿ ಅಂದ್ರೆ ಆದಾಯ ತೆರಿಗೆ ಇಲಾಖೆಯ ತನಿಖೆಯನ್ನ ಎದುರಿಸಬೇಕಾಗಬಹುದು ಎಂಬ ಭಯ ಮತ್ತು ಡಾಕ್ಯುಮೆಂಟೇಶನ್ ಕಿರಿಕಿರಿಗಳು ಜನರನ್ನ ದೂರ ಇಟ್ಟು. ಇನ್ನು ಮೂರನೇದಾಗಿ ಬ್ಯಾಂಕುಗಳಿಗೂ ಈ ಸ್ಕೀಮ್ ಅನ್ನ ಪ್ರಮೋಟ್ ಮಾಡಲು ಯಾವುದೇ ಕಮರ್ಷಿಯಲ್ ಬೆನಿಫಿಟ್ ಕಾಣಲಿಲ್ಲ. ಯಾಕೆಂದ್ರೆ ಬ್ಯಾಂಕ್ ಬ್ಯಾಲೆನ್ಸ್ ಶೀಟ್ಗೆ ಇದರಿಂದ ದೊಡ್ಡ ಲಾಭ ಇರಲಿಲ್ಲ. ಡೆಪಾಸಿಟರ್ಗಳಿಗೆ ಬಡ್ಡಿಯನ್ನು ಕೊಟ್ಟು ಚಿನ್ನದ ಬೆಲೆ ಏರಿಕೆಯ ಲಾಭವನ್ನ ಕೊಡಬೇಕಾಗುವುದರಿಂದ ಈ ಸ್ಕೀಮ್ ಸರ್ಕಾರಕ್ಕೆ ತುಂಬಾನೇ ಎಕ್ಸ್ಪೆನ್ಸಿವ್ ಅಂದ್ರೆ ಹೊರತಾಗಿ ಪರಿಣಮಿಸಿದೆ. ಇದೇ ಕಾರಣಕ್ಕೆ ಸರ್ಕಾರವು ಕಳೆದ ವರ್ಷ ಮಾರ್ಚ್ 26ರಿಂದ ಜಾರಿಗೆ ಬರುವಂತೆ ಮೀಡಿಯಂ ಮತ್ತು ಲಾಂಗ್ ಟರ್ಮ್ ಗವರ್ಮೆಂಟ್ ಡೆಪಾಸಿಟ್ಗಳನ್ನ ಸಂಪೂರ್ಣವಾಗಿ ಡಿಸ್ಕಂಟಿನ್ಯೂ ಅಂದ್ರೆ ನಿಲ್ಲಿಸಿಬಿಟ್ಟಿದೆ. ಈಗ ಕೇವಲ ಶಾರ್ಟ್ ಟರ್ಮ್ ಬ್ಯಾಂಕ್ ಡೆಪಾಸಿಟ್ಗಳು ಮಾತ್ರ ಚಾಲ್ತಿಯಲ್ಲಿವೆ. ಹೊಸ ರೂಲ್ಸ್ ನಲ್ಲಿ ಜ್ಯುವೆಲರ್ಸ್ಗಳಿಗೆ ಎಂಟ್ರಿ. 1000 ಟನ್ ಚಿನ್ನ ತರಲು ಸರ್ಕಾರದ ಮಾಸ್ಟರ್ ಪ್ಲಾನ್. ಹೌದು ಸ್ನೇಹಿತರೆ, ಕೇಂದ್ರ ಸರ್ಕಾರ ಈಗ ಮತ್ತೊಂದು ದೊಡ್ಡ ನಿರ್ಧಾರಕ್ಕೆ ಬಂದಿದೆ. ಮನಿ ಕಂಟ್ರೋಲ್ ಹಾಗೂ ಎಕನಾಮಿಕ್ ಟೈಮ್ಸ್ ವರದಿಗಳ ಪ್ರಕಾರ ಸರ್ಕಾರ 1 ವಾರಗಳ ಒಳಗಾಗಿ ಒಂದು ಹೊಸ ರಿವ್ಯಾಂಪ್ ಅಂದ್ರೆ ಸುಧಾರಿತ ಗೋಲ್ಡ್ ಮಾನಿಟೈಸೇಷನ್ ಸ್ಕೀಮ್ ಅನ್ನ ಅನೌನ್ಸ್ ಮಾಡಲಿದೆ. ಈ ಹೊಸ ಫ್ರೇಮ್ ವರ್ಕ್ ನಲ್ಲಿ ಅತಿ ದೊಡ್ಡ ಬದಲಾವಣೆ ಅಂದ್ರೆ ಬ್ಯಾಂಕುಗಳ ಜೊತೆಗೆ ನಿಮ್ಮ ಪ್ರೀತಿಯ ಜ್ಯುವೆಲರ್ಸ್ ಅಂದ್ರೆ ಸ್ಥಳೀಯ ಜ್ಯುವೆಲರಿ ಶಾಪ್ಗಳಿಗೂ ಚಿನ್ನದ ಡೆಪಾಸಿಟ್ ಕಲೆಕ್ಟ್ ಮಾಡುವ ಪವರ್ ಸಿಗಲಿದೆ. ಇದು ಯಾಕೆ ಇಷ್ಟೊಂದು ಇಂಪಾರ್ಟೆಂಟ್ ಅಂದ್ರೆ ಬ್ಯಾಂಕ್ ನಲ್ಲಿ ಜನಸಾಮಾನ್ಯರಿಗೆ ಬ್ಯಾಂಕ್ ಮ್ಯಾನೇಜರ್ಗಿಂತಲೂ ತಮ್ಮ ಏರಿಯಾದ ಜ್ಯುವೆಲರಿ ಶಾಪ್ ಓನರ್ ಜೊತೆ ಚೆನ್ನಾಗಿ ಪರಿಚಯ ಇರುತ್ತೆ ಮತ್ತು ನಂಬಿಕೆ ಕೂಡ ಅಷ್ಟೇ ಇರುತ್ತೆ. ಜನ ದಿನ ಜ್ಯುವೆಲರಿ ಅಂಗಡಿಗೆ ಹೋಗಿ ಬರ್ತಾರೆ. ಹೀಗಾಗಿ ಜ್ಯುವೆಲರ್ಸ್ ಗಳನ್ನ ಈ ಸ್ಕೀಮ್ ನೊಳಗೆ ತರುವುದರಿಂದ ಗ್ರಾಹಕರಿಗೆ ಡೆಪಾಸಿಟ್ ಮಾಡುವುದು ತುಂಬಾನೇ ಈಸಿ ಆಗುತ್ತೆ. ಇಂಡಸ್ಟ್ರಿ ಬಾಡಿಗಳು ನೀಡಿರುವ ಮಾಹಿತಿಯಂತೆ ಈ ಓವರ್ ಆಲ್ ಅಥವಾ ಸುಧಾರಣೆಯಿಂದ ಮಾರ್ಕೆಟ್ ನಲ್ಲಿ ಬರೋಬ್ಬರಿ $90 ಬಿಲಿಯನ್ ನಷ್ಟು ಲಿಕ್ವಿಡಿಟಿ ಅಂದ್ರೆ ಲಿಕ್ವಿಡ್ ಹಣ ಅನ್ಲಾಕ್ ಆಗಬಹುದು. ಈ ಹೊಸ ಪ್ಲಾನ್ ಸಕ್ಸಸ್ ಆದ್ರೆ ಸರಿಸುಮಾರು 1000 ಟನ್ಗೂ ಅಧಿಕ ಚಿನ್ನವನ್ನ ಭಾರತೀಯ ಮನೆಗಳಿಂದ ಮೊಬಿಲೈಸ್ ಮಾಡುವ ಗುರಿಯನ್ನ ಸರ್ಕಾರ ಹೊಂದಿದೆ. ಇದು ಸಾಧ್ಯವಾದರೆ ನಮ್ಮ ದೇಶದ ಚಿನ್ನದ ಆಮದು ಗಣನೀಯವಾಗಿ ಕಡಿಮೆಯಾಗಲಿದೆ. ಚಿನ್ನವನ್ನ ಹೆಚ್ಚಾಗಿ ಇಂಪೋರ್ಟ್ ಮಾಡುವುದರಿಂದ ನಮ್ಮ ಕರೆಂಟ್ ಅಕೌಂಟ್ ಡೆಪಾಸಿಟ್ ಮೇಲೆ ಭಾರ ಬೀಳುತ್ತದೆ ಮತ್ತು US$ ಎದುರು ರೂಪಾಯಿ ಮೌಲ್ಯ ಕುಸಿಯುತ್ತದೆ. ದೇಶೀಯವಾಗಿಯೇ ಚಿನ್ನದ ಸಪ್ಲೈ ಸಿಕ್ಕರೆ ಜ್ಯುವೆಲರ್ಸ್ಗಳಿಗೂ ಈಸಿ ಆಗುತ್ತೆ ಮತ್ತು ಭಾರತದ ಆರ್ಥಿಕತೆಗೂ ಗಟ್ಟಿಯಾಗುತ್ತೆ. ನಿಮಗೇನು ಲಾಭ? ಈ ಸ್ಕೀಮ್ ಯಾರಿಗೆ ಬೆಸ್ಟ್? ಚಿನ್ನ ಇಡುವ ಮುನ್ನ ಈ ಸಿಂಪಲ್ ರೂಲ್ಸ್ ನೆನಪಿಡಿ. ಹಾಗಾದ್ರೆ ಸ್ನೇಹಿತರೆ, ಸಾಮಾನ್ಯ ಗ್ರಾಹಕರಾದ ನಿಮಗೇನು ಲಾಭ? ನೀವು ಈ ಸ್ಕೀಮ್ ಬಳಸಬೇಕಾ ಬೇಡವಾ? ಇದಕ್ಕೊಂದು ಸಿಂಪಲ್ ಆನ್ಸರ್ ಇಲ್ಲಿದೆ ನೋಡಿ. ನಿಮ್ಮ ಹತ್ತಿರ ಯಾವುದಾದರೂ ಒಡವೆಗಳು ಅಥವಾ ಚಿನ್ನದ ನಾಣ್ಯಗಳು ಇದ್ದು ಅದನ್ನ ನೀವು ಮುಂದಿನ ದಿನಗಳಲ್ಲಿ ಎಂದೂ ಧರಿಸುವುದಿಲ್ಲ ಅಥವಾ ಅದರ ಮೂಲ ರೂಪದಲ್ಲೇ ಇಡಬೇಕಾದ ಅಗತ್ಯವಿಲ್ಲ ಎಂದಾದರೆ ಮಾತ್ರ GMS ಸ್ಕೀಮ್ ನಿಮಗೆ ಬೆಸ್ಟ್ ಆಪ್ಷನ್. ಯಾಕೆಂದ್ರೆ ನಿಮ್ಮ ಹತ್ತಿರ ಇರುವ ಚಿನ್ನ ಲಾಕರ್ ನಲ್ಲಿ ಸುಮ್ಮನೆ ಬಿದ್ದಿರುವ ಬದಲು ಇದರ ಅಡಿಯಲ್ಲಿ ಇಟ್ಟರೆ ಪ್ರತಿ ವರ್ಷ ಇಂಟ್ರೆಸ್ಟ್ ಅಂದ್ರೆ ಬಡ್ಡಿ ದರವೂ ಸಿಗುತ್ತೆ. ಜೊತೆಗೆ ಚಿನ್ನದ ಬೆಲೆ ಏರಿಕೆಯ ಬೆನಿಫಿಟ್ ಕೂಡ ನಿಮ್ಮದಾಗುತ್ತೆ. ಆದರೆ ನೆನಪಿಡಿ, ಒಂದು ವೇಳೆ ನಿಮಗೆ ನಿಮ್ಮ ತಾಯಿಯ ಅಥವಾ ಅಜ್ಜಿಯ ನೆನಪಿನ ಹಳೆಯ ಡಿಸೈನ್ ಒಡವೆಗಳು ಅದೇ ಶೇಪ್ ನಲ್ಲಿ ಬೇಕು ಅಂದ್ರೆ ದಯವಿಟ್ಟು ಈ ಸ್ಕೀಮ್ ಬಳಸಬೇಡಿ. ಯಾಕೆಂದ್ರೆ ಒಮ್ಮೆ ಡೆಪಾಸಿಟ್ ಮಾಡಿದ ಮೇಲೆ ಅದನ್ನ ಮೆಲ್ಟ್ ಮಾಡಲಾಗುತ್ತದೆ. ಮೆಚುರಿಟಿ ನಂತರ ನಿಮಗೆ ಅದೇ ಒಡವೆ ವಾಪಸ್ ಸಿಗುವುದಿಲ್ಲ. ಈ ಹೊಸ ಬದಲಾವಣೆಗಳು ಬಂದ ಮೇಲೆ ಡೆಪಾಸಿಟ್ ಪ್ರೊಸೀಜರ್ಗಳು ಮತ್ತಷ್ಟು ಸರಳವಾಗುವ ನಿರೀಕ್ಷೆಯೂ ಇದೆ. ಶಾರ್ಟ್ ಟರ್ಮ್ ಡೆಪಾಸಿಟ್ಗಳ ಮೂಲಕ ನೀವು ಬ್ಯಾಂಕುಗಳ ಕಮರ್ಷಿಯಲ್ ಲಾಭದ ಆಧಾರದ ಮೇಲೆ ಒಳ್ಳೆಯ ರಿಟರ್ನ್ಸ್ ಪಡೆಯಬಹುದು. 26 ಮಾರ್ಚ್ 2025ಕ್ಕಿಂತ ಮುಂಚೆ ಇಟ್ಟಿರುವ ಮೀಡಿಯಂ ಮತ್ತು ಲಾಂಗ್ ಟರ್ಮ್ ಡೆಪಾಸಿಟ್ಗಳಿಗೆ ಹಳೆ ಟರ್ಮ್ಸ್ ಅನ್ವಯವಾಗಿ ಅವುಗಳ ಮೆಚುರಿಟಿ ಮುಗಿಯುವವರೆಗೆ ಮುಂದುವರಿಯಲಿದೆ. ಆದರೆ ಹೊಸ ಡೆಪಾಸಿಟ್ಗಳು ಈ ಹೊಸ ನಿಯಮಗಳಿಗೆ ಒಳಪಡಲಿವೆ. ಒಟ್ಟಿನಲ್ಲಿ ಭಾರತದಲ್ಲಿ ಬರೋಬ್ಬರಿ 30,000 ಟನ್ ಚಿನ್ನ ಮನೆಗಳಲ್ಲಿ ಲಾಕ್ ಆಗಿಬಿಟ್ಟಿದೆ. ಸರ್ಕಾರ ತರುತ್ತಿರುವ ಹೊಸ ಸುಧಾರಿತ ರೂಲ್ಸ್ ಮತ್ತು ಜ್ಯುವೆಲರ್ಸ್ಗಳ ಎಂಟ್ರಿ ಈ ಸ್ಕೀಮ್ಗಳಿಗೆ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಕೂಡ ಆಗಬಹುದು. ಮನೆಯಲ್ಲಿ ವೇಸ್ಟ್ ಆಗಿ ಬಿದ್ದಿರುವ ಚಿನ್ನವನ್ನ ದೇಶದ ಪ್ರಗತಿಗೆ ಬಳಸುವ ಮಾಸ್ಟರ್ ಪ್ಲಾನ್ ಇದಾಗಿದೆ. ಈಗಾಗಲೇ ಒಂದು ಬಾರಿ ಫೇಲ್ ಆಗಿರುವ ಗೋಲ್ಡ್ ಮಾನಿಟೈಸೇಷನ್ ಸ್ಕೀಮ್ ಈ ಬಾರಿಯಾದರೂ ಸಕ್ಸಸ್ ಆಗುತ್ತೆ ಎಂಬುದನ್ನ ಕಾದು ನೋಡಬೇಕಿದೆ. ಸರ್ಕಾರದ ಈ ನಿರ್ಧಾರದ ಬಗ್ಗೆ ನಿಮಗೆ ಏನನ್ಸುತ್ತೆ? ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ.